ಸ್ನೇಹಿತರೆ, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಅಡುಗೆ ಮಾಡ್ತಾ ಇದ್ದೀನಿ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಅಡುಗೆ ರೆಡಿ ಆಗುತ್ತೆ. ಈಗ ಪ್ರಿಪರೇಷನ್ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಬೆಳಿಗ್ಗೆಯಿಂದ ಟಿ ವಿ ಹಾಕಿರಲಿಲ್ಲ. ಇನ್ನೇನು ಒಂದು ಟೆಸ್ಟ್ ಏನೋ ಇದೆ, ಅದಾದಮೇಲೆ ಕ್ರಿಸ್ಮಸ್ ಸೆಲೆಬ್ರೇಷನ್, ಅದಾದಮೇಲೆ ಕ್ರಿಸ್ಮಸ್ ಹಾಲಿಡೇ. ಕ್ರಿಸ್ಮಸ್ ಹಾಲಿಡೇಸ್ ನಮಗೆ ಒಂದು ವಾರ ಆದರೂ ಮಿನಿಮಮ್ ಸಿಗುತ್ತೆ. ಕ್ರಿಸ್ಮಸ್ ಡೇಯಿಂದ ಶುರುವಾಗಿ ನ್ಯೂ ಇಯರ್ ತನಕ. ಅದಾದಮೇಲೆ ಮಾರನೇ ದಿನವೇ ಸ್ಕೂಲ್ ಶುರು. ಓಕೆ, ಇಷ್ಟು ದಿನ ಸಾನೋದು ಟೆಸ್ಟೇ ಆಯಿತು. ಈಗ ಅವ್ರ ಫ್ರೆಂಡ್ ಬಂದಿದ್ದಾಳೆ ಅಂತ ಆಟಾಡ್ತಾ ಇದ್ದಾಳೆ. ನಾನು ಹಾಫ್ ಆ್ಯನ್ ಅವರ್ ಸ್ವಲ್ಪ ರಿಫ್ರೆಶ್ ಆಗಲಿ. ನಾನು ಅವತ್ತು ಹೇಳಿದೆ ನೋಡಿ, ಬುಕ್ ಹಿಡ್ಕೊಂಡ್ರೆ ಸಾಕು ನಿದ್ದೆ ಬರುತ್ತೆ, ಅಷ್ಟೊಂದು ಪವರ್ಫುಲ್ ಅವಳ ಸ್ಕೂಲ್ ಬುಕ್ಸು, ಟೆಕ್ಸ್ಟ್ ಬುಕ್ಸು ಅಂತ ಹೇಳ್ಬಿಟ್ಟು. ಆ ಥರ ನಾನು ಕೂಡ ಸ್ವಲ್ಪ ಹೊತ್ತು ಕೇಳಿದೆ, ನಿದ್ದೆ ಬರೋಕ್ಕೆ ಶುರು ಆಯ್ತು ನನಗೂ. ಅದಕ್ಕೆ ಇಟ್ಬಿಟ್ಟು ಅವ್ಳಿಗೆ ಓದ್ಕೊಂಡು ಇನ್ನೂ ಸಾಕು ಇನ್ನು ನಾನು ಕೇಳಿದ್ದು, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಸ್ವಲ್ಪ ರಿಫ್ರೆಶ್ ಆಗ್ತೀನಿ ಅಂತ ಹೇಳಿಬಿಟ್ಟು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಬೇಕು. ನಾನು ಹೇಳಿದೆಲ್ಲ ಅವಳು ಎಲ್ಲನೂ ಅವಳೇ ಓದ್ಕೊಳ್ತಾಳೆ. ನಾನು ಜಸ್ಟ್ ಅವಳು ಎಷ್ಟು ಓದಿದ್ದಾಳೆ ಅಂತ ತಿಳ್ಕೊಳ್ಳೋದಕ್ಕೆ ಕ್ವೆಶನ್ಸ್ನ ಕೇಳ್ತೀನಿ ಅಷ್ಟೇ. ಸೊ ಇವತ್ತು ಜುಂಕಾ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮನೇಲೂ ಮಾಡ್ತೀರಾ ಜುಂಕಾ? ಕಾಮೆಂಟ್ ಮಾಡಿ ಹೇಳಿ. ಮಾಡಿದ್ರೆ ಯಾವ ಹಿಟ್ಟಲ್ಲಿ ಮಾಡ್ತೀರಾ? ಹುರುಳಿ ಹಿಟ್ಟಲ್ಲ ಅಥವಾ ಕಡಲೆ ಹಿಟ್ಟಲ್ಲ ಅಂತ. ಜುಂಕಾ ಅಂದರೆ ಸ್ನೇಹಿತರೆ, ಇದು ಹುರುಳಿ ಮತ್ತು ಕಡಲೆಬೇಳೆ ಅದ್ರ ಜೊತೆ ಇನ್ನೂ ಕೆಲವೊಂದು ಹಾಕ್ತಾರೆ. ಅದು ಅತ್ತೆ ಮಾಡೋದು, ನನಗೆ ಗೊತ್ತಿಲ್ಲ. ನಾನು ಒಂದು ಸಾರಿ ರೆಸಿಪಿನ ಈಸ್ಕೊಳ್ಬೇಕು ಅಂತ ಇದ್ದೀನಿ. ನಾನೇ ಒಂದು ಸಾರಿ ಟ್ರೈ ಮಾಡಬೇಕು ಅಂತ. ಎವ್ರಿ ಟೈಮ್ ಅವರೇ ಮಾಡಿ ಕೊಡ್ತಾರೆ. ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ. ಇಲ್ಲಿ ಮಾತ್ರನೇ ಅಲ್ಲ, ನಮ್ಮ ಅಮ್ಮನ ಮನೆಯಲ್ಲಾಗಿರ್ಬೋದು ಅಥವಾ ನಮ್ಮ ಅತ್ತೆ ಮನೇಲಾಗಿರ್ಬೋದು. ಅಂದರೆ ನಾವು ಮರಾಠೀಸ್ಗೆ ಜುಂಕಾ ಅಂದರೆ ಒಂಥರ ಫೇವ್ರೇಟೇನೆ, ಒಂಥರ ಕಂಫರ್ಟ್ ಫುಡ್. ಮನೇಲಿ ಏನು ತರಕಾರಿ ಇಲ್ವಾ, ಜುಂಕಾ ಮಾಡು, ತುಂಬ ದಿನ ಆಯಿತು ಜುಂಕಾ ಮಾಡು ಅಂತ ಹೇಳೋದು. ಸೊ ನಾನು ಹೇಳಿದ್ರೆ ನಾರ್ತ್ ಕರ್ನಾಟಕದ ಕಡೆ ಮಾಡ್ತಾರೆ ಇದನ್ನು. ಕಡಲೆ ಹಿಟ್ಟಲ್ಲೂ ಕೂಡ ಮಾಡ್ತಾರೆ ಕೆಲವೊಬ್ರು. ಇಲ್ಲೂ ಕೂಡ ಕಡಲೆ ಹಿಟ್ಟಲ್ಲಿ ಮಾಡ್ತಾರೆ. ಇದಕ್ಕೆ ಅಂತಾನೆ ಬೇರೆ ಹಸಿಟ್ಟು ಮಾಡಿ ಇಟ್ಕೊಳ್ಳೋದಿಲ್ಲ. ಸೊ ಇದಕ್ಕೆ ಜಸ್ಟ್ ಒಗ್ಗರಣೆ ಕೊಟ್ಟರೆ ಆಯಿತು. ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕಬೇಕಾಗತ್ತೆ, ಉಪ್ಪು, ಖಾರ, ಅದಕ್ಕೆ ಮತ್ತೆ ಹಿಟ್ಟು ಏನು ಮಾಡ್ಕೊಂಡಿರ್ತೀವೋ ಅದನ್ನ ಕಲಸೋದು. ನಮ್ಮ ಅಮ್ಮ ಮತ್ತೆ ಅತ್ತೆ ಇಬ್ರು KR ನಗರದವರೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ಇದನ್ನ ಇಷ್ಟಪಟ್ಟು ತಿಂತಾರೆ, ನಮ್ಮ ಸಾನುಗ್ ಒಬ್ಳಿಗೆ ಬಿಟ್ಟು. ಹುಣಸೆಹಣ್ಣು ಹುಳಿ ನಾನು ಜಾಸ್ತಿ ಕಿವುಚ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಸಂಜೆಗೆ ಒಂದು ಸ್ನ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು, ಅದಕ್ಕೂ ಬೇಕು ಇದಕ್ಕೂ ಬೇಕು ಅಂತ ಹೇಳಿ ಜಾಸ್ತಿ ಮಾಡಿ ಕಿವುಚಿ ಇಟ್ಕೊಂಡಿದ್ದೆ. ಅದನ್ನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಹುಳಿ ಅಂತ ಏನೂ ಬೇಕಾಗಿಲ್ಲ. ಟೇಸ್ಟ್ ಅಕಾರ್ಡಿಂಗು ಕೆಲವೊಬ್ರು ಹುಳಿ ಬೇಕು ಅಂತಾರೆ, ಕೆಲವೊಬ್ರು ನಾರ್ಮಲ್ ಆಗಿ ಸ್ವಲ್ಪ ಇದ್ರೆ ಸಾಕು ಅಂತ ಹೇಳ್ತಾರೆ. ನಮ್ಮ ರಾಜೇಶ್ ಅವ್ರಿಗೆ ಜಾಸ್ತಿ ಹುಳಿ ಇಷ್ಟ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ಇದ್ರೂ ನಡೆಯುತ್ತೆ. ಆ್ಯಂಡ್ ಎಷ್ಟು ನಮಗೆ ಗೊಜ್ಜು ಬೇಕೋ, ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ತಕ್ಕಂತೆ ಹಸಿಟ್ಟನ್ನ ಹಾಕ್ಕೊಂಡ್ರೆ ಮುಗೀತು ಜುಂಕಾ. ಇದು ನನಗೆ ಎಸ್ಪೆಷಲಿ ರೊಟ್ಟಿ ಜೊತೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಸಾನುಗಿದು ಇಷ್ಟ ಆಗೋದಿಲ್ಲ. ದಿಸ್ ಇಸ್ ದ ಓನ್ಲಿ ಫುಡ್ ಅವಳು ನನಗಿಷ್ಟ ಇಲ್ಲ ಅಂತ ಹೇಳೋದು. ಇದು ಬಿಟ್ಟರೆ ಏನೇ ಕೊಟ್ಟರು ತಿಂತಾಳೆ. ಅವಳಿಗೆ ಬೇಕಿದ್ರೆ ಕೇಳಿ, ನಿನಗೆ ಏನು ಇಷ್ಟ ಅಂತ. ನನಗೆ ಎಲ್ಲನೂ ಇಷ್ಟ, ಜುಂಕಾ ಒಂದು ಬಿಟ್ಟು ಅಂತ ಹೇಳ್ತಾಳೆ. ಸೊ ನೀವು ಏನಾದರೂ ಮಾಡಿದ್ದೀರಾ ಇದು, ಅಥವಾ ಟೇಸ್ಟ್ ಮಾಡಿದ್ದೀರಾ? ನೀವು ಮಾಡಿದ್ದೀರಾ ಅಂದರೆ ಹೇಗೆ ಮಾಡ್ತೀರಾ? ಯಾವ ಹಸಿಟ್ಟಿನಲ್ಲಿ ಮಾಡ್ತೀರಾ? ಹಸಿಟ್ಟನ್ನ ನೀವೇ ಮಾಡ್ಕೊಳ್ತೀರೋ ಅಥವಾ ನಿಮಗೂ ನಂತರ ಕೊಟ್ಟು ಕಳಿಸ್ತಾರೋ? ಕಾಮೆಂಟ್ ಮಾಡಿ ಹೇಳಿ. ಇದು ಒಂದು ಕುದಿ ಬಂದ ಮೇಲೆ ಮುಗೀತು. ಸ್ವಲ್ಪ ಸೀಸನಿಂಗಿಗೆ ಅಂದ್ಬಿಟ್ಟು ನಾನು ಕಾಯಿ ತುರಿ, ಫ್ರೆಶ್ ಗ್ರೇಟೆಡ್ ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ತೀನಿ. ಆದರೆ ನಮ್ಮ ಅಪ್ಪಂಗೆ ಅಮ್ಮನಿಗೆ ಎಲ್ಲನೂ ಕಡಲೆಕಾಯಿ ಬೀಜನೂ ಇಷ್ಟ ಆಗುತ್ತೆ. ಸೊ ಇವತ್ತು ಎರಡೂ ಹಾಕಿದ್ದೀನಿ. ಸೀಸನಿಂಗ್ ಅಂದರೆ ಇಷ್ಟೇ, ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೀನಿ. ಈಗ ಬೇಯಬೇಕಾದ್ರೆ ಅರ್ಧ, ಆಮೇಲೆ ಆಫ್ ಮಾಡಿದ್ಮೇಲೆ ಅರ್ಧ. ಕುದಿ ಬಂದರೆ ಮುಗೀತು ಸ್ನೇಹಿತರೆ. ಈಗ ಥಿಕ್ನೆಸ್ ನೋಡಿ ಎಷ್ಟು ತೆಳ್ಳ ಇದೆ ಅಂತ, ನೀರು ಥರ ಇದೆ. ನಾವು ರಾಗಿ ಹಸಿಟ್ಟು ಹಾಕ್ಬಿಟ್ಟು ಅಂಬ್ಲಿ ಮಾಡಬೇಕಾದ್ರೆ ಅಥವಾ ರಾಗಿ ಮುದ್ದೆ ಮಾಡಬೇಕಾದ್ರೆ ಮಾಡ್ಕೊಳ್ತೀವಲ್ವ, ಅದೇ ಥರ ಇದೂ ಗಟ್ಟಿ ಆಗುತ್ತೆ. ಆಮೇಲೆ ನೋಡಿ ಎಷ್ಟು ಗಟ್ಟಿ ಆಯಿತು ಅಂತ. ಸೊ ಒಂದು 5-10 ನಿಮಿಷ ಸಣ್ಣ ಉರಿ ಮಾಡಿ ಕುದಿಸ್ಕೊಂಡ್ರೆ ಜುಂಕಾ ರೆಡಿ. ಸ್ನೇಹಿತರೆ, ಈಗ ಅಡುಗೆ ಮಾಡಿ ಬಂದೆ. ಆಮೇಲೆ ಒಂದು ಕಾಮೆಂಟ್ ನೆನಪಾಯಿತು. ನಾನು ಒಂದು ರ್ಯಾಪರ್ ರೌಂಡ್ ತೊಗೊಂಡಿದ್ದೀನಿ, ನಿಮ್ಮ ಥರದ್ದೇ ಒಂದು ಡ್ರೆಸ್ ತೊಗೊಂಡಿದ್ದೀನಿ. ಆದರೆ ಅದನ್ನು ಹೇಗೆ ಹಾಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನೀವು ಹಾಕ್ತೀರಾ ಅಲ್ವಾ, ತೋರಿಸಿ ಅಂತ ಕೇಳಿದ್ರಿ. ಸೊ
ಸೊ ಇದು ಸ್ಕರ್ಟ್ ಅಲ್ಲ, ರ್ಯಾಪ್ ಅರೌಂಡ್ ಅಂದರೆ ಸುತ್ಕೊಳ್ಳೋದು ಅಂತ. ಇದು ಹೇಗೆ ಅಂದರೆ ಇಲ್ಲಿ ದಾರ ಥರ ಕೊಟ್ಟಿರ್ತಾರೆ ಆ್ಯಂಡ್ ಇದರ ಎಂಡಲ್ಲಿದೆ ಒಂದನ್ನು ಈ ಥರ ಹಿಂದೆ ತಗೊಳ್ಬೇಕು. ಅದಾದಮೇಲೆ ಇದನ್ನು ಈ ಥರ ರ್ಯಾಪ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ಹಿಂದೆ ಕಟ್ಟೋದು. ದಿಸ್ ಇಸ್ ಇಟ್. ಇದು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗೋದ್ರಿಂದ ಓಪನ್ ಅಂತ ಎಲ್ಲೂ ಆಗೋದಿಲ್ಲ ನೋಡಿ. ಇಲ್ಲಿದೆ ಒಂದೆಂಡು, ಇನ್ನು ಒಂದೆಂಡು ಇಲ್ಲಿಗೆ ಬರುತ್ತೆ ಈ ಸೈಡ್ಗೆ. ಸೊ ದಿಸ್ ಇಸ್ ರ್ಯಾಪ್ ಅರೌಂಡ್ ಅಂತ. ಇದೇ ಥರ ಪ್ಯಾಂಟ್ಸ್ ಕೂಡ ಬರುತ್ತೆ. ಅದು ಈ ಥರ ಸುತ್ಕೊಳ್ಳೋದಿರೋದಿಲ್ಲ. ಒಂದು ಮುಂದಗಡೆ ತಗೊಂಡ್ರೆ ಇನ್ನೊಂದು ಕಾಲು ಕೆಳಗಡೆಯಿಂದ ಹಿಂದಗಡೆಯಿಂದ ತಗೊಂಡು ಇಲ್ಲಿ ಕಟ್ಕೊಳ್ಬೇಕು. ಆ ಥರ ಇರುತ್ತೆ. ನಾನು ಅದು ತಗೊಂಡಿಲ್ಲ, ಆನ್ಲೈನಲ್ಲಿ ನೋಡಿದ್ದೀನ ಇಲ್ವಾ, ಇದು ನಾನು ಅಂಗಡಿಯಲ್ಲಿ ತೊಗೊಂಡಿದ್ದು. ಇದು ಆನ್ಲೈನಲ್ಲಿ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಇದೇ ಥರದ್ದು ಸ್ಕರ್ಟ್ ಸಿಗುತ್ತೆ. ಓಕೆ, ಸೊ ಹೋಪ್ ಯು ಅಂಡರ್ಸ್ಟುಡ್ ಆ್ಯಂಡ್ ಇಟ್ಸ್ ಹೆಲ್ಪ್ಫುಲ್ ಫಾರ್ ಯು. ಸ್ನೇಹಿತರೆ, ಸಂಜೆ ಆಗ್ತಾ ಇದೆ. ಸಾನುಗೆ ಸ್ವಲ್ಪ ಕ್ವೆಶನ್ಸ್ ಕೇಳ್ತಾ ಇದ್ನ. ಅದ್ರ ಜೊತೆಗೇನೆ ಸ್ವಲ್ಪ ಬೋರ್ ಆದಾಗ ಎದ್ದು ಬಂದು ಸ್ನ್ಯಾಕ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆಗೆ ಅಂತೂ ಗೊಜ್ಜು ಮಾಡಿ ಇಟ್ಟಿದ್ದೀನಲ್ಲ, ಮಧ್ಯಾಹ್ನದ ಊಟನೂ ಆಯಿತು, ರಾತ್ರಿಗೆ ರೊಟ್ಟಿ ಮಾಡಿಕೊಂಡ್ರೆ ಆಗುತ್ತೆ. ಸೊ ಫ್ರೀ ಇದ್ದೀನಲ್ಲ ಅಂಥೇಳಿ ಪ್ಲ್ಯಾನ್ ಮಾಡಿ ಒಂದು ಸ್ನ್ಯಾಕ್ ಮಾಡ್ತಾಯಿದ್ದೀನಿ. ಇದು ತುಂಬ ಇಷ್ಟ. ಹೊರಗಡೆ ತಿನ್ನೋದು ಕಡಿಮೆ ನಾವು. ರಾಜೇಶ್ಗೂ ಹೊರಗಡೆ ಅಂತೂ ಅವ್ರು ತಿನ್ನೋದೇ ಇಲ್ಲ, ನಾವಾದರೂ ಸ್ವಲ್ಪ ಟೇಸ್ಟ್ ಮಾಡ್ತೀವಿ. ಅದಕ್ಕೆ ಮನೇಲೇ ಮಾಡ್ತಾಯಿದ್ದೀನಿ. ತುಂಬ ದಿನದಿಂದ ಮಾಡಬೇಕು ಅಂತ ಇದ್ದೀನಿ, ಬಟ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಇವತ್ತು ಚಳಿಗೂ ಚೆನ್ನಾಗಿರುತ್ತೆ ಅಂತ ಮಾಡ್ತಿದ್ದೀನಿ. ಸೊ ಏನೇನು ಹಾಕ್ಕೊಂಡೆ ನೋಡಿದ್ರಲ್ಲ, ಜೀರಿಗೆ ಅದು ಕಾಲು ಸ್ಪೂನ್, ಅರ್ಧ ಸ್ಪೂನ್ ಬರ್ತಾ ಇತ್ತು. ಅದಕ್ಕೆ ನಾನು 3 ಸಾರಿ ಹಾಕ್ಕೊಂಡೆ ಸಮ ಪ್ರಮಾಣದಲ್ಲಿ. ಜೀರಿಗೆ ಮತ್ತು ಮೆಣಸು ಎರಡೂ ಸಣ್ಣಕ್ಕೆ ಪುಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಈಗ ಫ್ಲೇವರ್ಗೆ ಅಂದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಒಂದು 3 ಖಾರದ ಮೆಣಸಿನ್ಕಾಯದು, ಮತ್ತು ಜಿಂಜರ್ ಹಾಗೆ ಹಾಕಿದ್ರೆ ಅದು ಪುಡಿ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ತುರಿದು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ತರ್ತರಿಯಾಗಿ ರುಬ್ಕೊಳ್ಬೇಕು. ತುಂಬಾ ತರ್ತರಿ ಇದು ರುಬ್ಬಕ್ಕೆ ಆಗ್ತಾನೇ ಇಲ್ಲ ಅನ್ನೋ ಹಾಗಿದ್ರೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಕಾಮನ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಮತ್ತು ಜಾಸ್ತಿ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇಷ್ಟನ್ನ ಈಗ ನಾನು ತರ್ತರಿಯಾಗಿ ರುಬ್ಕೊಳ್ತೀನಿ. ಪಾನಿಗೆ ಇಷ್ಟೇ ಸ್ನೇಹಿತರೆ, ಇನ್ನೇನು ಹಾಕೋದಿಲ್ಲ ನಾನು. ಎಷ್ಟು ಈಸಿ ಅಲ್ವಾ, ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಆ್ಯಂಡ್ ಇದ್ರಲ್ಲಿ ನೋಡ್ಬೋದು ನೀವು, ಉಪ್ಪಿದೆ, ಖಾರ ಇದೆ, ಫ್ಲೇವರ್ಗೆ ಅಂದ್ಬಿಟ್ಟು ಏನೇನು ಹಾಕ್ತೆ ನೋಡಿದ್ದೀರಾ. ಇದಕ್ಕೆ ಒಂಚೂರು ಹುಳಿ ಹಾಕಬೇಕು. ಹುಳಿಗೆ ನಾನು ಆಗಲೇ ಹೇಳಿದ್ನಲ್ಲ, ಟ್ಯಾಮ್ರಿನ್ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತೀನಿ. ಈಗ ಜೊತೆಗೇನೆ ನಾನು ಬಟಾಣಿನ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಬಟಾಣಿಗೆ ಒಂದು ಚೂರು ಉಪ್ಪು ಹಾಕ್ಬಿಟ್ಟು ಒಂದು 2-3 ವಿಷಲ್ ಬರೆಸ್ಕೊಂಡ್ರೆ ಆಯಿತು. ತುಂಬಾ ಬೇಯಿಸ್ಕೊಳ್ಬಾರ್ದು, ಮಿಕ್ಸಪ್ ಆಗಿಬಿಡತ್ತೆ ಆಲೂಗಡ್ಡೆ ಜೊತೆ. ಅದಕ್ಕೆ ಒಂದು 2-3 ನಿಮ್ಗೆ ಗೊತ್ತಾಗುತ್ತಲ್ವ ಎಷ್ಟು ನಿಮ್ಮ ಕುಕ್ಕರಲ್ಲಿ ಕೂಗಿಸ್ಬೇಕು ಅಂತ, ಅಷ್ಟು. ಬಟಾಣಿ ಬೆಂದ ಮೇಲೆ ತೆಗೆದಿಟ್ಕೊಂಡು ಅದೇ ಕುಕ್ಕರಲ್ಲಿ ಮತ್ತೆ ಆಲೂಗೆಡ್ಡೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಈಗ ನಾನಿಲ್ಲಿ ಏನು ಮಸಾಲೆ ಮಾಡ್ಕೊಂಡಿದ್ನೋ ಪಾನಿದು, ಅದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟ್ ಹಾಕಬಾರ್ದು, ಅದು ಬಾಯಿಗೆ ಸಿಕ್ಕಿದಾಗ ಅದರದ್ದೇ ಫ್ಲೇವರ್ ಬಂದುಬಿಡುತ್ತೆ. ಸೊ ಸ್ವಲ್ಪ ಅದರದ್ದು ಚಂಕ್ಸ್ ಏನೂ ಇರಬಾರ್ದು, ಜಸ್ಟ್ ನೀರು ಇರಬೇಕಷ್ಟೇ. ಅದಕ್ಕೆ ಈ ಮಸಾಲೆಗೆ ಮತ್ತೆ ಇನ್ನೂ ಒಂದು ಸಾರಿ ನೀರು ಹಾಕಿ ಅದರಲ್ಲಿರೋ ಅಂಥ ಮಸಾಲೆ ಫುಲ್ ತೆಗೆದುಕೊಂಡಿದ್ದೀನಿ. ಕೆಲವೊಬ್ಬರು ಏನು ಮಾಡ್ತಾರೆ, ಈ ಮಸಾಲೆ ಏನಿದೆ ಅಲ್ವಾ, ಈಗ ನಾನು ಜಾರ್ಗೆ ಹಾಕ್ಕೊಂಡೆ ಡ್ರೈ, ಅದನ್ನು ಆಲೂಗೆಡ್ಡೆಗೆ ಮಿಕ್ಸ್ ಮಾಡ್ಕೊಳ್ತಾರೆ. ಆದರೆ ಇದರಲ್ಲಿ ಜೀರಿಗೆ ಜಾಸ್ತಿ ಇರುತ್ತಲ್ಲ, ನನಗೆ ಬೇಡ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಳ್ಳೋದಿಲ್ಲ. ನಿಮಗೆ ಇಷ್ಟ ಆಗ್ಬೋದು, ಒಂಚೂರು ಆಲೂಗೆಡ್ಡೆ ಜೊತೆ ಮಿಕ್ಸ್ ಮಾಡ್ಕೊಂಡು ನೋಡಿ. ಸ್ವಲ್ಪ ಪ್ರಿಪರೇಷನ್ ಇರಬೇಕು, ಅಷ್ಟಿದ್ರೆ ಸಾಕು. ಚಳಿಗಾಲಕ್ಕೆ ಒಳ್ಳೆ ಕ್ವಿಕ್ ಸ್ನ್ಯಾಕ್ ಅಂತಾನೆ ಹೇಳ್ಬೋದು. ಈಗ ಹುಳಿ ಹಾಕ್ಕೊಂಡೆ ನೋಡಿದ್ರಿ, ಇದಕ್ಕೆ ಎಷ್ಟು ನೀರು ಬೇಕು ನಿಮಗೆ, ಆ ಫ್ಲೇವರ್ ಬೇಕು. ಫ್ಲೇವರ್ ಜಾಸ್ತಿ ಆಯಿತು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಫ್ಲೇವರ್ ಕಡಿಮೆ ಆಯಿತು ಅಂದರೆ ಇನ್ನು ಸ್ವಲ್ಪ ಮಸಾಲೆ ಹಾಕ್ಕೊಳ್ಳಿ. ಸೊ ಕೊತ್ತಂಬರಿನ ಹಾಕಿ ಸೇರಿಸಿ ಪಾನಿ ರೆಡಿ ಆಯಿತು, ಇಟ್ಟಿದ್ದೀನಿ. ಈಗ ಆಲೂಗೆಡ್ಡೆನ ಬಿಡಿಸ್ಕೊಂಡು ಇದಕ್ಕೆ ಮಸಾಲೆ ಸೇರಿಸ್ಬೇಕು. ಜಾಸ್ತಿ ಏನಿಲ್ಲ, ಈಗ ಗೋಲ್ಗಪ್ಪ ಮಾಡ್ತಾರಲ್ವ, ಅವರು ಇದಕ್ಕೆ ಧನಿಯಾ ಪುಡಿ, ಜೀರಿಗೆ ಪುಡಿ, ಖಾರದ ಪುಡಿ, ಉಪ್ಪು ಎಲ್ಲ ಹಾಕ್ತಾರೆ. ಬಟ್ ನಾನು ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡರ್, ಉಪ್ಪು ಅಷ್ಟೇ, ಎರಡೇನೆ, ಉಪ್ಪು ಖಾರ ಮತ್ತೆ ಚೆನ್ನಾಗಿ ಮ್ಯಾಶಿ ಮಾಡ್ಕೊಳ್ಬೇಕು. ಬಟಾಣಿ ಏನು ಬೇಯಿಸಿಟ್ಕೊಂಡಿದ್ದೀನೋ ಅದನ್ನ ಕೂಡ ಇದಕ್ಕೇನೆ ಸೇರಿಸ್ಕೊಳ್ತೀನಿ. ಈರುಳ್ಳಿ ಸೇರಿಸ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ನೀರು ಬಿಟ್ಕೊಳತ್ತೆ,
ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಂಡ್ರು ನಡೆಯುತ್ತೆ ತಿನ್ನಬೇಕಾದ್ರೆ. ಇಲ್ಲ ನೀವು ಮೊದಲೇ ಮಾಡಿ ಇಷ್ಟನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಬಿಡ್ಬೋದು. ಪ್ರಿಪ್ರೇಷನ್ ಅಂದರೆ ಏನು ಮಾಡ್ಕೊಳ್ಬೇಕು, ಇದು ಸಡನ್ನಾಗಿ ಮಾಡ್ಕೊಳ್ಳೋ ಅಂಥ ಡಿಶ್ ಅಲ್ಲ. ಪ್ರಿಪ್ರೇಷನ್ ಅಂದರೆ ನಾವು ಬಟಾಣಿನ ನೆನೆಸಿರ್ಬೇಕು. ಇದಕ್ಕೆ ಹಸಿ ಬಟಾಣಿ ಹಾಕಿದ್ರೆ ಚೆನ್ನಾಗಿರಲ್ಲ, ಒಣ ಬಟಾಣಿನೇ ಹಾಕಬೇಕು. ಅದನ್ನು ನೆನೆಸಿ ಇಟ್ಕೊಂಡಿರ್ಬೇಕು. ಆಲೂಗೆಡ್ಡೆ ಮನೇಲಿ ಇರಬೇಕು. ಪಾನಿಪುರಿ ತಕ್ಷಣಕ್ಕೆ ಹೋಗ್ಬಿಟ್ಟು ಪುರಿನ ಅಂಗಡಿಯಿಂದ ತರ್ಬೋದು. ಮತ್ತೆ ಹುಣಸೆ ಹುಳಿ ಕಿವುಚ್ಕೊಳ್ಳೋದು ಅಷ್ಟೇನೆ. ಆಮೇಲೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ಈರುಳ್ಳಿ ಅಂತ ಏನಿಲ್ಲ, ಮಸಾಲೆ ಪುರಿಗೆ ಜಾಸ್ತಿ ಬೇಕಾಗುತ್ತೆ, ಬಟ್ ಇದಕ್ಕೆ ಸ್ವಲ್ಪನೇ ಸಾಕು. ಇದರಲ್ಲಿ ಉಪ್ಪು ಖಾರ ಟೇಸ್ಟ್ ಮಾಡೋದಕ್ಕೆ ಡೈರೆಕ್ಟ್ ನೀರು ಕುಡಿದು ನೋಡ್ಬೋದು. ಆದರೆ ನೀರು ಕುಡಿದಾಗ ನಿಮಗೆ ಸ್ಟ್ರಾಂಗ್ ಅಂತ ಅನ್ನಿಸ್ಬೋದು. ಬಟ್ ಪಾನಿಪೂರಿ ಜೊತೆ ಫಿಲ್ಲಿಂಗ್ ಹಾಕಿ ತಿಂದಾಗ ಅದಕ್ಕೆ ಸ್ವಲ್ಪ ಫ್ಲೇವರ್ ಕಡಿಮೆ ಇದೆ ಅಂತ ಅನ್ನಿಸ್ಬೋದು. ಅದಕ್ಕೆ ನಾನು ಹೇಗೆ ಚೆಕ್ ಮಾಡೋದು ಅಂದರೆ, ಮೊದಲು ಹಾಗೆ ಕುಡಿದು ನೋಡ್ತೀನಿ ಒಂದ್ಸಾರಿ, ಆಮೇಲೆ ಪುರಿ ಜೊತೆ ಫಿಲ್ಲಿಂಗ್ ಹಾಕಿ ಅದ್ರ ಜೊತೆ ಕೂಡ ಹೇಗೆ ಟೇಸ್ಟ್ ಬರುತ್ತೆ ಅಂತ ನೋಡ್ತೀನಿ. ಆವಾಗ ನಮಗೆ ಎಕ್ಸಾಕ್ಟ್ ಏನು ಕಡಿಮೆ ಇದೆ, ಏನು ಜಾಸ್ತಿ ಹಾಕಬೇಕು ಅಂತ ಗೊತ್ತಾಗುತ್ತೆ. ಕರ್ಗೋಗಿರೋದಲ್ಲ, ನಾನು ಅಂಗಡಿಯಿಂದ ತಂದುಬಿಟ್ಟು ಸ್ವಲ್ಪ ಓವನಲ್ಲಿ ಇಟ್ಟಿದ್ದೆ. ಇನ್ನು ಸ್ವಲ್ಪ ಕ್ರಿಸ್ಪ್ ಆಗುತ್ತೆ, ಅದು ಚೆನ್ನಾಗಿರುತ್ತೆ ಅದು ರೋಸ್ಟ್ ಆದಾಗ. ಏನು ಮಾಡಿದೆ, ಒಂದು 5 ಮಿನಿಟ್ಸ್ ಇಡಬೇಕಿತ್ತು, ಅಥವಾ ಅಲ್ಲೇ ನಿಂತ್ಕೊಂಡಾಗ ತಿರುಗಿಸ್ಬೇಕಿತ್ತು. ಬಿಟ್ಬಿಟ್ಟು ನಾ ಹಾಗೇನೆ ಒಂದೇ ಕಡೆ ರೋಸ್ಟ್ ಆಗಿಬಿಟ್ಟಿದೆ. 10 ನಿಮಿಷ ಹಾಕ್ಬಿಟ್ಟು ಬಂದ್ಬಿಟ್ಟು ಕುತ್ಕೊಬಿಟ್ಟಿದ್ದೀನಿ. ಎದ್ದೋಗಕ್ಕೆ ಸೋಂಬೇರ್ತನ ಆಯಿತು, ಹೋಯ್ತು ಪೂರಿಯಲ್ಲಿ. ನಾನು ಇವತ್ತೇ ಯಾಕೆ ಮಾಡಿದ್ದು ಪಾನಿಪುರಿ ಇಷ್ಟು ದಿನ ಇಲ್ದಂಗೆ ಅಂದರೆ, ಇವತ್ತು ಅಮ್ಮ ಮತ್ತು ಅಪ್ಪ ಬರ್ತೀನಿ ಅಂತ ಹೇಳಿದರು. ಸರಿ, ರಮ್ಯಾನೂ ಬರ್ಬೋದೇನೋ, ಅವಳಿಗೂ ಬರೋದಕ್ಕೆ ಹೇಳೋಣ ಅಂತ ಅಂದ್ಕೊಂಡು ನಾನು ಮಾಡಿದ್ದು. ಆದರೆ ರಮ್ಯಾ ಬರೋದು ಕ್ಯಾನ್ಸಲ್ ಆಯಿತು. ನಾಳೆ ಅಂದರೆ ಅವಳಿಗೆ ಮಗಳಿಗೆ ಡ್ಯಾನ್ಸ್ ಕ್ಲಾಸ್ ಎಲ್ಲ ಇರುತ್ತಲ್ವ, ಅದಕ್ಕೆ ಬರೋದಿಲ್ಲ ನಾನು, ಅದು ಮಿಸ್ ಮಾಡೋಂಗಿಲ್ಲ ಅಂತ ಅವಳು ಕ್ಯಾನ್ಸಲ್ ಮಾಡಿದ್ಲು. ಸರಿ, ಅಮ್ಮ ಅಪ್ಪ ಬರ್ತಾರಲ್ಲ, ಅವ್ರಿಗೆ ಬಂದ ತಕ್ಷಣ ಸ್ನ್ಯಾಕ್ಸು ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ರೆ ಅವ್ರು ಬಂದರು. ಆದರೆ ಊಟ ಮಾಡೋ ಟೈಮಿಗೆ ಬಂದರು ನೋಡಿ, ಈಗ 8:45. ಎಷ್ಟೊಂದು ಬಸ್ ಬರೋದು, ಬಸ್ಸೇ ಇಲ್ಲ. ಯಶವಂತಪುರದಲ್ಲಿ 1 ಗಂಟೆ ಟೈಮ್ ಕಾದಿದ್ದೀವಿ. ಕೆಂಗೇರಿಯಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೂ ಬರಲಿಲ್ಲ. ಆಮೇಲೆ ಅಲ್ಲಿಂದ ಯಶವಂತಪುರಕ್ಕೆ ಬಂದ್ವಾ, ಬಸ್ ಬಂದಿಲ್ಲ ಅಂತ. ನಿಜವಾಗ್ಲೂ ಇವತ್ತು ಎಷ್ಟು ಗಂಟೆ, 8:45 10 ಗಂಟೆ ಆಗುತ್ತೆ ಇಲ್ಲೇ ಅನ್ಕೊಂಡ್ಬಿಟ್ಟಿದೆ. ನಾನೇನೋ ಟ್ರಾಫಿಕ್ ಜಾಮು, ಅದಕ್ಕೆ ಹಾಯ್. ಪಾನಿಪುರಿ ನಿಮಗೆ ಅಂತ ಮಾಡಿದರೆ 9 ಗಂಟೆಗೆ ಬಂದಿದ್ದೀರಾ. ಈಗ ಪಾನಿಪುರಿ ತಿಂತೀರೋ ಚಪಾತಿ ತಿಂತೀರೋ ಯೋಚನೆ ಮಾಡಿ ಹೇಳ್ಬೇಕೀಗ. ನೋಡಿ, ಇವಾಗ ನೀರು ಬಿಸಿ ಮಾಡ್ಕೊಂಡು ನೀರು ಕುಡಿತಾ ಇದ್ದಾರೆ. ಇನ್ನು ಪಾನಿಪುರಿ ತಿನ್ನಬೇಕು, ಚಪಾತಿ ತಿನ್ನಬೇಕು, 10 ಗಂಟೆ ತನಕ ಆಗುತ್ತೆ ಎಲ್ಲನೂ. ಅರ್ಧ ಗಂಟೆಗೆ ಒಂದೊಂದು. 12 ಗಂಟೆವರೆಗೂ ನಿಮ್ಮದೇ ಇಲ್ಲ ಇವತ್ತು. ಫಸ್ಟ್ ಪಾನಿಪುರಿ ಅಂದರೆ ಅದು 1-2 ಗಂಟೆ ಟೈಮ್ ಆದಮೇಲೆ ಚಪಾತಿ. 2 ಅವರ್ ಬಿಡಬೇಕಾ? ಜೀರ್ಣ ಆಗೋದಕ್ಕೆ 2 ಅವರ್ ಬೇಕಾ? 1 ಗಂಟೆ ಟೈಮ್ ಆದರೂ ಟೈಮ್ ಕೊಡಬೇಕು. ಸುಮ್ಮನೆ ಒಂದು ಟೇಸ್ಟ್ಗೆ ಒಂದು 4-5 ತಿನ್ನು, ಆಮೇಲೆ ಚಪಾತಿ ತಿನ್ನೋರಂತೆ. ಯೋಚನೆ ತಿಂಡಿಗೆ ನಾಳೆ ಪಾನಿಪುರಿ ತಿನ್ಬಿಟ್ರೆ ಅಮ್ಮ ಪಾನಿಪುರಿ ತಿನ್ನಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರ. ನಾನಾಗಿದ್ರೆ 9 ಗಂಟೆಯಲ್ಲಿ ತಿಂತಿದ್ನೋ ಇಲ್ವೋ ನಾನು ಕೂಡ ಯೋಚನೆ ಮಾಡಬೇಕಿತ್ತು. ಬಟ್ ಅಮ್ಮ ಮತ್ತು ಅಪ್ಪಂಗೆ ಹೇಳಿದ ತಕ್ಷಣವೇ ಚಪಾತಿ ಏನು ಯಾವಾಗಲಾದರೂ ತಿನ್ಬೋದು, ಪಾನಿಪುರಿ ತಿನ್ನಕ್ಕೆ ಸಿಗುತ್ತಾ, ಸರಿ ಪಾನಿಪುರಿನೇ ಮೊದಲು ತಿನ್ನೋಣ ಅಂತ ಅವ್ರು ಅದನ್ನೇ ಟೇಸ್ಟ್ ಮಾಡಿದ್ರು. ಸೊ ದಿಸ್ ಈಸ್ ಪಾನಿಪುರಿ ಲವ್. ನೀವೇನು ಚೂಸ್ ಮಾಡ್ತೀರಾ? ಊಟ ಚೂಸ್ ಮಾಡ್ತೀರೋ ಅಥವಾ ಈ ಥರ ಪಾನಿಪುರಿ ಚೂಸ್ ಮಾಡ್ತೀರೋ? ಕಾಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ, ನಾನು ವೇಟ್ ಮಾಡ್ತಾ ಇರ್ತೀನಿ. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.